ಇವತ್ತಿನ ವಿಡಿಯೋದಲ್ಲಿ ಬಂದು ಗಂಡು ಮಕ್ಕಳು ಹೊಟ್ಟೆಲ್ ಇದ್ದಾಗ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಮತ್ತೆ ಬಂದು ಯಾವ ತರ ವೇರಿಯೇಷನ್ಸ್ ಸುಮಾರು 90% ನಾನು ಹೇಳೋದು ನಿಜ. ಸೊ ಹಾಗಾಗಿ ನನಗೂ ಆಗಿತ್ತು, ಈಗ ಕೂಡ ಕೆಲವೊಂದು ಸಿಂಪ್ಟಮ್ಸ್ ಹೇಳ್ತಾ ಇದ್ದೀನಿ. ಗಂಡು ಮಕ್ಳಿದ್ರೆ ಈ ರೀತಿ ಸಿಂಪ್ಟಮ್ಸ್ ನಿಜವಾಗ್ಲೂ ಆಗುತ್ತೆ. ಮೊದಲನೇ ಸಿಂಪ್ಟಮ್ಸ್ ಬಂದು ಫಸ್ಟ್ ಟ್ರೈಮಿಸ್ಟರ್ ಇಂದಾನೆ ಬಂದು ಹೊಟ್ಟೆಯಲ್ಲಿ ಬೇಬಿ ಬೆಳೀತಿದ್ದಂಗೆ ಡ್ರೈ ಸ್ಕಿನ್ ಸ್ಟಾರ್ಟ್ ಆಗ್ಬಿಡುತ್ತೆ ಮದರ್ಸ್ಗೆ. ಫೇಸಲ್ಲೆಲ್ಲ ರ್ಯಾಷಸ್ಸು ಮತ್ತೆ ಬಂದು ಪಿಂಪಲ್ಸ್ ಬರ್ತಾ ಇರುತ್ತೆ. ಈಗ ನಮಗೆ ಪೀರಿಯಡ್ ಮುಂಚೆ ಯಾವ ರೀತಿ 2-3 ಪಿಂಪಲ್ ಕಾಣಿಸ್ಕೊಳ್ಳುತ್ತೋ ಅದೇ ಥರ ಪಿಂಪಲ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಮಂತ್ಲಿ ಪಿಂಪಲ್ಸ್ ಇರುತ್ತೆ. ಮತ್ತೆ ಬಂದು ಕೈ ಮುಖ ಎಲ್ಲ ಡ್ರೈ ಆಗ್ತಿರುತ್ತೆ. ತುಟಿ ಅಂತೂ ತುಂಬ ಡ್ರೈ ಆಗ್ತಾ ಇರುತ್ತೆ. ನೀರು ದಾಹ ಜಾಸ್ತಿ ಆಗ್ತಾ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಮಾರ್ನಿಂಗ್ ಎದ್ದಿದ ತಕ್ಷಣ ತುಂಬ ನಾಸಿಯಾ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ತುಂಬ ಸುಸ್ತು ಅನ್ನಿಸ್ತಾ ಇರುತ್ತೆ, ಮೂಡ್ ವೇರಿಯೇಷನ್ ಜಾಸ್ತಿ ಇರುತ್ತೆ. ಎರಡನೇದು ಬಂದು ಹೊಟ್ಟೆಯಲ್ಲಿ ಬಂದು 5 months ಆಫ್ಟರು ಲೈನ್ ಬೀಳಕ್ಕೆ ಶುರು ಆಗುತ್ತೆ. ಹೊಕ್ಕಳಿಂದ ಕೆಳಗಡೆ ಟಿಲ್ ಎಂಡ್ ಕೆಳಗಡೆವರೆಗೂ ಫುಲ್ಲು ಹೊಟ್ಟೆ ಪೂರ್ತಿ ಮೇಲಿಂದ ಹೊಕ್ಕಳಿಂದ ಲೈನ್ಗೆ ಸೆಂಟ್ರಲ್ಲಿ ಬಂದು ಲೈಟಾಗಿ ಬ್ರೌನ್ ಆಗಿ ಒಂದು ಲೈನ್ ಬೀಳುತ್ತೆ. ಆಗ ಕೂಡ ಗಂಡು ಮಗು ಅಂತ ಭಾವಿಸ್ಬೋದು. ನೆಕ್ಸ್ಟ್ ಬಂದು ರೈಟ್ ಸೈಡ್ ಬ್ರೆಸ್ಟ್ ಬಂದು ಸ್ವಲ್ಪ ಊದ್ಕೊಳ್ಳುತ್ತೆ. ಮಗು ಬೆಳೀತಾ ರೈಟ್ ಸೈಡ್ ಬ್ರೆಸ್ಟು ಸ್ವಲ್ಪ ಲೈಟಾಗಿ ನೋವು ಇರುತ್ತೆ, ಊದ್ಕೊಳ್ಳುತ್ತೆ. ಮತ್ತು ಬಂದು ಯಾವಾಗೂ ಟಯರ್ಡ್ನೆಸ್ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಲೆಫ್ಟ್ ಸೈಡ್ ನಿದ್ದೆ ಮಾಡಬೇಕು ಅನಿಸ್ತಾ ಇರುತ್ತೆ. ಯಾವಾಗೂ ಅಷ್ಟೇ ಏನೇ ಮಲಗಬೇಕು ಅಂದ್ರೂ ಅವ್ರಿಗೇನೆ ಗೊತ್ತಿಲ್ಲದಂಗೆ ಆಟೋಮೆಟಿಕ್ಕಾಗಿ ಲೆಫ್ಟ್ ಸೈಡ್ ಮಲಗ್ತಾ ಇದ್ರೆ ಆಗ ಕೂಡ ಗಂಡು ಮಗು ಅಂತ ಭಾವನೆ ಮಾಡ್ಬೋದು. ಮತ್ತು ಬಂದು ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಹೇಗೆ ಹೇಳೋದು ಅಂತಂದರೆ ಹಾರ್ಟ್ ಬೀಟಿಂದ ಚೆನ್ನಾಗಿ ಹೇಳ್ಬೋದು. 140 ಒಳಗಡೆ 146 ಒಳಗಡೆ ನಿಮಗೆ ಹಾರ್ಟ್ ಬೀಟ್ ಇದೆ ಅಂದರೆ 146 ಫಸ್ಟಲ್ಲೇ ಇರೋದಿಲ್ಲ. ಕೆಲವ್ರಿಗೆ ಬಂದು 170 ಸ್ಟಾರ್ಟ್ ಆಗುತ್ತೆ. ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಯಿತು ಅಂದರೆ, ಜಾಸ್ತಿ ಇದ್ದು ಕಡಿಮೆ ಆದರೆ 146 ಒಳಗಡೆ ಬಂದರೆ ಆಗ ಕೂಡ ಗಂಡು ಮಗು ಅನ್ಬೋದು. ಮತ್ತು ಬಂದು ನಿಮಗೆ ಯಾವಾಗಲೂ 140 ಆ ಥರನೇ ಇದೆ ಅಂತಂದ್ರೂ ಗಂಡು ಮಗು ಅಂತ ಭಾವಿಸ್ಬೋದು. 110, 120, 130, 146, 140 ಇದ್ರೂ ಗಂಡು ಮಗು ಅಂತ ಅನ್ಕೋಬೋದು. ನೆಕ್ಸ್ಟ್ ಬಂದು ಮೂಡ್ ವೇರಿಯೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ಯಾವ್ಯಾವ ಥರ ಇರುತ್ತೆ ಅಂದರೆ ತುಂಬ ಕೋಪ ಬರ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಏನು ಮಾಡಬೇಕು ಅನ್ಸಲ್ಲ, ಯಾರ ಮೇಲೆ ಕೂಗಾಡೋದು ಅನಿಸ್ತಾ ಇರುತ್ತೆ. ಊಟ ಜಾಸ್ತಿ ಏನು ಇಷ್ಟ ಆಗಲ್ಲ, ಸ್ವೀಟ್ ಅಂತೂ ಇಷ್ಟನೇ ಆಗಲ್ಲ, ಖಾರ ಜಾಸ್ತಿ ಇಷ್ಟ ಆಗುತ್ತೆ. ಹೊಟ್ಟೆಲಿ ಬೇಬಿ ಬೆಳೆಯುವಾಗ ನಿಮಗೆ ಖಾರ ತಿನ್ನಬೇಕು, ಜಾಸ್ತಿ ಮೆಣಸಿನ್ಕಾಯಿ ಹಾಕಿರುವಂಥ ಐಟಮ್ಸೇ ತಿನ್ನಬೇಕು ಅನಿಸ್ತಾ ಇದೆ ಅಂತಂದರೆ ನಿಮಗೆ ಬಂದು ಆವಾಗ ಕೂಡ ನೀವು ಗಂಡು ಮಗು ಅಂತ ಭಾವನೆ ಮಾಡ್ಬೋದು. ಕೂದಲು ಬೆಳವಣಿಗೆ ಬಂದು ಮೊದಲಿಗಿಂತ ಜಾಸ್ತಿ ಇರುತ್ತೆ. 9th month ಒಳಗಡೆ ನಿಮಗೆ ಸ್ವಲ್ಪ ಜಾಸ್ತಿನೇ ಕೂದಲು ಬೆಳೆಯುತ್ತೆ. ನಿಮಗೆ 1 inch ಬೆಳೆಯುತ್ತೆ 1 monthಗೆ ಅಂದರೆ 2 inch ಬೆಳೆಯುತ್ತೆ ಗಂಡು ಮಗು ಹೊಟ್ಟೆಯಲ್ಲಿರುವಾಗ. ಹೊಟ್ಟೆ ಬಂದು ಅಗ್ಲ ಇರಲ್ಲ, ಹೊಟ್ಟೆ ಬಂದು ಉಬ್ಕೊಂಡಿರುತ್ತೆ. ಮತ್ತು ಬಂದು ಸ್ವಲ್ಪ ಡೌನ್ ಇರುತ್ತೆ, ಅಗ್ಲ ಇರೋದಿಲ್ಲ. ಹೆಣ್ಪಾಪು ಆದರೆ ಅಗ್ಲ ಇರುತ್ತೆ ಹೊಟ್ಟೆ. ಸ್ವಲ್ಪ ಮುಂದಕ್ಕೆ ಒಂಥರ ಮೊಟ್ಟೆ ಶೇಪ್ ಥರ, ಕರೆಕ್ಟಾಗಿ ಹೇಳಬೇಕು ಅಂದರೆ ಅದೇ ಎಗ್ ಶೇಪ್ ಇರುತ್ತೆ. ಸ್ವಲ್ಪ ಡೌನ್ ಇರುತ್ತೆ, ಹೊಟ್ಟೆ ಡೌನ್ ಇರುತ್ತೆ. ಜಾಸ್ತಿ ಮೂಮೆಂಟ್ಸ್ ಬಂದು ರೈಟ್ ಸೈಡ್ ಇರುತ್ತೆ. ಗಂಡು ಮಗು ಹೊಟ್ಟೆಯಲ್ಲಿದೆ ಅಂದರೆ ರೈಟ್ ಸೈಡ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಅದೇನೇ ಹೇಳ್ದಂಗೆ ಕೋಪ ಜಾಸ್ತಿ ಇರುತ್ತೆ, ಖಾರ ತಿನ್ನಬೇಕು ಅನಿಸುತ್ತೆ, ಅದೆಲ್ಲ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಬಂದು ಯಾವುದು ಅಷ್ಟೇ ಕೋಲ್ಡಾಗಿ ತಿನ್ನಬೇಕು ಅನಿಸಲ್ಲ, ಸ್ವಲ್ಪ ವಾಮ್ ಆಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ. ಹೊಟ್ಟೆಯಲ್ಲಿ ಬೇಬಿ ಮೂಮೆಂಟ್ಸ್ ಬಂದು ಬಾಯ್ ಬೇಬಿ ಇರೋವಾಗ ಸ್ವಲ್ಪ 5 months ಆ ಲೆಕ್ಕಕ್ಕೆ ಇರುತ್ತೆ. ಕೆಲವ್ರಿಗೆ ಬಂದು ಬೇಗ ಆಗ್ಬೋದು. ಅರ್ಲಿ ಸ್ಟೇಜಲ್ಲಿ ಸ್ವಲ್ಪ ಜನಕ್ಕೆ 4 ತಿಂಗಳು ತುಂಬೋದ್ರೊಳಗಡೆ ಆಗುತ್ತೆ. ಕೆಲವ್ರಿಗೆ 5 ತಿಂಗಳು ಆದಮೇಲೆ ಆಗುತ್ತೆ. ಗಂಡು ಮಕ್ಕಳೆಲ್ಲ ಸ್ವಲ್ಪ ಲೇಟ್ ಬೆಳೆಯೋದು ಒಳಗಡೆ. ಹೆಣ್ಮಕ್ಳ ಹತ್ರ ಬೇಗ ಬೆಳೆದ್ಬಿಡ್ತಾರೆ, ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಆಗ್ತಾರೆ. ಗಂಡು ಮಕ್ಕಳಾದರೆ ವೆಯ್ಟ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ವೆಯ್ಟು ಅಷ್ಟಿರೋದಿಲ್ಲ. 3 kg 200 grams ಇಷ್ಟುವರೆಗೂ ಇರ್ತಾರೆ. ಬಟ್ ಗರ್ಲ್ ಬೇಬಿ ಆದರೆ 100 grams ಜಾಸ್ತಿನೇ ಇರುತ್ತೆ ಯಾವಾಗೂ ಅಷ್ಟೇ. ಚೆನ್ನಾಗಿ ಬೆಳೀತಾ ಇರೋ ಮಗು ಆದರೆ, ಹೆಣ್ಮಗು ಆದರೆ ಗಂಡು ಮಕ್ಳಿಗೆ ಹೋಲಿಸ್ಕೊಂಡ್ರೆ ಹೆಣ್ಮಗು ಜಾಸ್ತಿ ಬೆಳೆದಿರುತ್ತೆ. ಸೊ ಗಂಡು ಮಗು ಬಂದು ಈ ರೀತಿ ಬೆಳವಣಿಗೆ ಸ್ವಲ್ಪ ದಪ್ಪ ಆಗೋದು, ಸ್ವಲ್ಪ ಕಡಿಮೆ, ಹುಡ್ದಾಗ ಒಂದು ಸ್ವಲ್ಪ ಸಣ್ಣನೇ ಇರುತ್ತೆ. ಇಷ್ಟೆಲ್ಲ ಲಕ್ಷಣಗಳಿದೆ ಫ್ರೆಂಡ್ಸ್. ಮತ್ತು ಬಂದು ನಿಮಗೆ ಬಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪ್ಲಾಸೆಂಟಾ ಯಾವ ಥರ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ನಾನು ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.
ಬಾಯ್ ಬೇಬಿ ಬೆಳೆಯುವಾಗ ಬಂದು ತಾಯಿಯಂದ್ರಿಗೆ ಬಂದು ಈ ಕತ್ತಿನ ಹಿಂಭಾಗ, ಈ ಕತ್ತಿ ಇರುತ್ತೆ ಅಲ್ವಾ, ಈ ಕತ್ತದ್ರೆಲ್ಲ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ. ಮತ್ತೆ ಬಂದು ತುಂಬಾ ರ್ಯಾಷಸ್, ಕಲರ್ ಮೊದಲಿಗಿಂತ ಡಾರ್ಕ್ ಆಗ್ತಾರೆ. ಎಷ್ಟೇ ವೈಟ್ಗಿದ್ರು ಚೆನ್ನಾಗಿ ಗ್ಲೋಯಿಂಗ್ ಆಗಿದ್ರು ಕೂಡ ಗಂಡು ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದ್ದಂಗೆ ತುಂಬಾ ಡಾರ್ಕ್ ಆಗುತ್ತೆ ಫೇಸ್ ಎಲ್ಲ. ಮತ್ತೆ ಬಂದು ಈ ಕತ್ತಿನ ಹಿಂಭಾಗ ಎಲ್ಲ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಸೊ ಸ್ಕಿನ್ ಅಲ್ಲಿ ಈ ರೀತಿ ವೇರಿಯೇಷನ್ ಆಗುತ್ತೆ, ಡ್ರೈ ಸ್ಕಿನ್ ಅಂಡ್ ಬ್ಲ್ಯಾಕ್ ಡಾರ್ಕ್ನೆಸ್, ಪಿಂಪಲ್ಸ್ ಬರುತ್ತೆ ಫ್ರೆಂಡ್ಸ್. ಇವಾಗ ಗೊತ್ತಾಯ್ತಲ್ವಾ ಬಾಯ್ ಬೇಬಿ ಇದ್ರೆ ಏನೇನು ಲಕ್ಷಣಗಳು ನಮಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಕಾಣಿಸ್ಕೊಳ್ಳುತ್ತೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.